ಸೊ ಗೈಸ್ ನಾವು ಇವತ್ತು ಸೂಳೆಕೆರೆಗೆ ಬಂದಿದ್ದೀವಿ. ಫಸ್ಟ್ ದೇವಸ್ಥಾನಕ್ಕೆ ಹೊಂಟೀವಿ. ಬರ್ರಿ ದೇವಸ್ಥಾನಕ್ಕೆ ಹೋಗೋಣ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ದೇವಸ್ಥಾನಕ್ಕೆ ಹೋಗಿ ಬರೋಣ ಬರ್ರಿ. ವ್ಯೂ ನೋಡಿ ಗೈಸ್, ಸಕ್ಕದಾಗೈತೆ ಟೆಂಪಲ್ದು. ಫುಲ್ ಬಿಸಿಲಾಗಿ ಬಂದು ಫುಲ್ ಪೀಸಾಗಿ ನೆಮ್ಮದಿ ಆಗದಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನೆಮ್ಮದಿ ಸಿಗ್ಬೇಕಂದ್ರೆ ಇಂಥ ಜಾಗಕ್ಕೆ ಫಸ್ಟ್ ಟೈಮ್ ಇಬ್ಬರು ಬಂದಿರೋದು. ಇಬ್ಬರೇ ಲ್ಯಾಟ್ರಿ ನರ್ವಸ್ಸು, ಅಲ್ಲಿ ಪೊಲೀಸ್ ಬೇರೆ ಕೇಳ್ಬಿಟ್ರು. ಗೈಸ್ ನೋಡಿ ಏನ್ ಕಾಣಿಸ್ತಿರಲಿಲ್ಲ. ಇಬ್ಬರೇ ಬಂದಿರೋದು, ಬಂಡು ಬೇರೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಅಲ್ಲಿ ರಿಸ್ಟ್ರಿಕ್ಷನ್ ಏರಿಯಾ ಹೋಗಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಆದರೂ ಹೋಗ್ತೀವಿ ನಾವು. ಅವ್ರು ಹೋಗ್ಬೇಡ್ರಿ ಅಂದ್ರೆ ಹೋಗ್ತೀವಿ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಅಲ್ಲಿ ಜನರು ಸರಿ ಇಲ್ಲ, ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಆದ್ರೂ ಹೋಗ್ತೀವಿ. ಏನ್ ಮಾಡಂಗಿಲ್ಲ, ಹೋಗ್ಲೇಬೇಕು. ಈಗ ದೇವಸ್ಥಾನ ಎಲ್ಲ ನೋಡ್ಕೊಂಡು ತಳಗಿಲ್ದು ವಾಪಸ್ ಹೋಗ್ತಿದ್ದೀವಿ. ಮುಂದೆ ದೇವಸ್ಥಾನ ಮುಗಿಸ್ಕೊಂಡು ಕೆರೆ ನೋಡಕ್ ಬಂದೀವಿ. ಮುಂದೆ ಸತ್ರು ಸತ್ವೇ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಲ್ಲ ವಾಪಸ್ ಬರ್ತೀವಿ. ಇಲ್ಲ ಬಿಡ್ರಿ, ಸಾಯಲ್ಲ. ದೇವಸ್ಥಾನ ಮುಗಿಸ್ಕೊಂಡು ಕೆರೆ ಹತ್ರ ಬಂದಿದ್ದೀವಿ. ಕೆರೆಗೆ ಬಂದೀವಿ. ನನಗೆ ಈಜ್ ಬರಲ್ಲ. ಮಿಸ್ಸಾಗಿ ಬಿದ್ದರೆ ನನಗೆ ಬರ್ತತಿ. ಯಾಕೋ ನನ್ನ ಮತ್ಲಬ್ ಓ ಅಲ್ಲಾಗಿ ಲೆವೆಲ್ಗೆ ಬಂದಾತ. ಯಾಕೋ ನನ್ನ ಮನ್ಸು ಹೇಳ್ತೈತಿ ಬಿದ್ಬಿಡು ಒಂದ್ಸಲ, ಏನೂ ಆಗಲ್ಲ ಜೀವನದಾಗೆ. ಅವಳ ಮನ್ಸು ಡಿಪ್ರೆಷನ್ ಹೆಂಗೈತೆ ಗೈಸ್. ಚೆನ್ನಾಗಿದೆ. ಇದನ್ನ ನೋಡಿದೀವಿ ಬಸ್ಸಾಗ ಹೋಗಕ್ಕಾರೆಲ್ಲ. ಇಷ್ಟ ಹತ್ರ ಬಂದು ನೋಡ್ತಿರೋದು ಇವತ್ತು. ಏನ್ ಗೊತ್ತಾ, ಇದು ಕಪಲ್ಸ್ ಬರೋಂತ ಏರಿಯಾ. ಇವ್ ಇಷ್ಟ ತನಕ ಕಪಲ್ಸ್ ಇದ್ರು, ಬಂದಿದೀವಿ. ನಾವು ಬಂದ್ವಿ ಅಂತ ಎದ್ದೋಗ್ಬಿಟ್ರು. ಅದು ವಿಡಿಯೋ ಮಾಡ್ತಿದೀವಿ ಅಂತ ಎದ್ದೋಗ್ಬಿಟ್ರು. ಕಪಲ್ಸ್ ಬರ್ತಾರೆ. ಯಾರಾದ್ರೂ ನೀವು ಏನಾದ್ರು ಕಪಲ್ಸ್ ನೋಡ್ತಿದ್ರೆ ಬನ್ನಿ, ವಿಸಿಟ್ ಮಾಡಿ. ಚೆನ್ನಾಗಿದೆ ಅಷ್ಟೇ. ಸಕಾಲಾಗೈತಿ. ಏನಾದ್ರೂ ಒಂದೆರಡು ಫೋಟೋಸ್ ತಕೊಂಡ್ವಿ. ನೆಕ್ಸ್ಟ್ ಹೊರಟಿದ್ದೀವಿ. ಈ ಬ್ರಿಡ್ಜ್ ಹತ್ರ ಹೋಗಿ ಟ್ರೈ ಮಾಡೋಣ ಗೈಸ್. ಬನ್ನಿ ಬರೀ ಈಗ ಬ್ರಿಡ್ಜ್ ಹತ್ರ ಬರ್ನಾ? ಹಾಂ ಸರಿ, ಬಾ ನಡಿ. अभी मैं गाली नहीं दे सकता. नहीं गाली नहीं देना. ಇಪ್ಪತ್ತರ ಐತೆ ಅದ್ರೊಳಗೆ ಬಂದಿದ್ದೀವಿ ಗೈಸ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಎಲ್ಲ ಗೋಡೆ ಮೇಲೆ ಕೆತ್ತಿಬಿಟ್ಟಿದ್ದಾರೆ ಅವರು ಲವರ್ಸ್. ತೋರಿಸ್ತಿತ್ತು, ಕಾಣಿಸ್ತಿತ್ತು. ಈ ಕಡೆ ಎನ್ ಎಸ್ ಐತಿ. PR AM NS ಲವರ್ಸ್, ಅಮರ ಪ್ರೇಮಿಗಳು. ಸಕ್ಕದಾಗೈತೆ ಪ್ಲೇಸ್. ಅಮರ ಪ್ರೇಮಿಗಳು. ಒಂಚೂರು ಭಯ ಆಗ್ತೈತೆ ಗೈಸ್ ಅಷ್ಟೇ. ಅಂದ್ರೆ ಇಬ್ಬರೇ ಬಂದಿವಲ್ಲ, ಯಾರು ಸತ್ರೆ ಅರ್ಥ ಆಯ್ತು ಅನ್ಸುತ್ತೆ. ಮನೆಗೆ ಚೂರು ಭಯ ಅಷ್ಟೇ, ಬಿಟ್ರೆ ಎಂತ ಇಲ್ಲ. ಓಹೋ ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ಇಲ್ಲ ನೋಡಿ, ವಾಪಸ್ ಹೋಗ್ತಿದ್ವಿ. ಬನ್ನಿ ಹೋಗೋಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕನ್ವಿನ್ಸ್ ಮಾಡಿ ಫೋಟೋ ಹೊಡಿಯಕ್ಕೆ ಹೇಳಿನಿ. ಬರ್ರಿ ಫೋಟೋ ಹೊಡ್ಸ್ಕೊಳ. ಒಂದು ಫೋಟೋ ಹೊಡಿ ಅಂದ್ರೆ 1 kg ಭಾಷಣ ಮಾಡ್ತಾಳೆ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ಒಂದ್ ಮಣ ಮೇಕಪ್ ಮಾಡ್ಕೊಂಡು ಮೊಸಳೆ ಐತಂತೆ ಗೈಸ್. ಮೊಸಳೆ ಎಲ್ಲೈತ್? ಮೊಸಳೆ ತೋರ್ಸ್ಬಾ. ಮೊಸಳೆ ಅಂತ ಮೊಸಳೆನಾ? ಎಲ್ಲೈತ್ ಮೊಸಳೆ? ಮೀನಿದ ನೋಡಲ್ಲ. ಮೀನಿಗೆ ಎದುರ್ತಿದ್ದಾಳೆ ಗೈಸ್. ಒಂದೆರಡು ಫೋಟೋ ತೆಗಿ ಅಂತ. ಬಿದ್ಬಿಟ್ರೆ ಅಂತ ಕಷ್ಟ ಗಾಯ್ಸ್, ಏನ್ ಮಾಡೋಣ ಹೇಳಿ. ಬದುಕಿದಾರೆ ಏನ್ ಮಾಡ್ತೀವಿ? ಸಾಯಿ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಅಲ್ಲ ವಾಪಸ್ ಅಲ್ಲಿ ಬ್ರಿಡ್ಜ್ ಐತಲ್ಲ ನೋಡಕೊಂಡು. ತೊಟ್ಲು ನೋಡೋಣ. ತೊಟ್ಲು ನೋಡಕ್ಕೆ. ತೊಟ್ಲು ನೋಡಕ್ ಹೋಗೋಣ ಗಾಯ್ಸ್. ತೊಟ್ಲು ನೋಡಕ್ ಹೋಗೋಣ. ಸಖತ್ತಾಗೈತಿ. ಇಷ್ಟ ತನಕ ಫೋಟೋಸು ಸಖತ್ತಾಗಿ ಬಂದು. ಮ್ಯಾಂಗೋ ಜ್ಯೂಸ್ ನಡ್ಕೊಂಡು ಅಲ್ಲಿಗೆ ಹೋಗ್ಬೇಕಂತ ಸ್ಕೆಚ್ ಹಾಕಿವಿ. ಇಲ್ಲಿಗೆ ಹೋಗ್ಬೇಕೀಗ. ಫುಲ್ ಶಕೆ ಅಂತ ಇಬ್ರು ಒಂದೊಂದು ಐಸ್ ತಗೊಂಡಿವಿ. ಅವಳಲ್ಲೇ ಓಪನ್ ಮಾಡಿದ್ದಾಳೆ, ನಾನು ತಿನ್ಬೇಕು ನೋಡಿ. ಈಗ ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕು ನಾವು. ಹೊಟ್ಟೆ ಹಸ್ದಾಗ ಏನ್ ಅನ್ಸುತ್ತೆ ಅದು ತಿನ್ಬಿಟ್ಟು ಅಷ್ಟೇ. ನಿಜ ಫುಲ್ ಹೊಟ್ಟೆ ಸಿಗ್ತೈತೆ. ಔಟಿಂಗ್ ಹೋದಾಗ ರಿಗ್ರೆಟ್ ಪಡ್ಬೇಡಿ. ಏನ್ ಸಿಗುತ್ತೋ ತಿನ್ಬಿಡ್ರಿ. ಪ್ರಪಂಚದಾಗ ಯಾರಿಗೆ ಮೋಸ ಮಾಡಿನೋ ಬಿಟ್ಟಿನೋ, ಹೊಟ್ಟೆಗೆ ಮಾತ್ರ ಯಾವತ್ತು ಮೋಸ ಮಾಡಿ. ಊಟ ಆಯ್ತಾ?
ಸೊ ಐಸ್ ಕ್ರೀಮ್ ತಗೊಂಡಿವಿ, ಐಸ್ ಕ್ರೀಮ್ ತಿನ್ನೋಣ. ನಿಜ ಗೈಸ್ ವ್ಯೂ ಹೆಂಗಿತ್ತಂದ್ರೆ ಬೆಂಕಿ, ಸಕ್ಕತ್ತಾಗೈತಿ. ಯಾವಾಗಲೂ ಸಿಟಿಯಾಗಿದ್ದರು ಒಂದ್ಸರಿ ಸ್ವಲ್ಪ ಗ್ರೀನ್ ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ ಅಂತ ಸಿಟಿಯಾಗಿದ್ದರಿಗೆ ಗೊತ್ತು. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಹಳ್ಳಿ ಹುಡುಗಿ. ಹಳ್ಳಿ ಹುಡುಗಿ. ನಾನು ಸ್ವಲ್ಪ ಇದನ್ನ ಜಾಸ್ತಿ ನೋಡಿಲ್ಲ, ಅದಕ್ಕೆ ನೋಡಿದ್ರೆ ಫುಲ್ ಖುಷಿ ಆಗತ್ತೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೋಡಿದೀನಿ, ಅವಳಿಗೆ ಅಡ್ರೆಸ್ಸೇ ಗೊತ್ತಿಲ್ಲ, ಅವಳನ್ನ ಕರ್ಕೊಂಬಂದಿರೋದು ನಾವು. ನಾನು ಜಾಸ್ತಿ ಬಸ್ಸಲ್ಲಿ ಅಡ್ಡಾಡಿಲ್ಲ, ಸೊ ಅದಕ್ಕೆ ಗೊತ್ತಿಲ್ಲ. ಅವಳು ಅಡ್ಡಾಡಿದ್ದಾಳೆ, ಅವಳಿಗೆ ಎಲ್ಲ ಗೊತ್ತೈತಿ. ಹೌದಿಲ್ಲ? अभी मैं गाली नहीं दे सकता. नहीं गाली नहीं देना. ಕ್ರೀಮ್ ಎಂಜಾಯ್ ಮಾಡ್ತದ, ನಾನು ಐಸ್ ಕ್ರೀಮ್ ತಿನ್ಬೇಕು. ಸೊ ಬೈ ಹತ್ರ ಬಂದೀವಿ, ಒಂದು ಸ್ವಲ್ಪ ಹೋಗ್ಬೇಕು ಅಷ್ಟೇ. ಇಲ್ಲಿ ತಳಗ ಹೋಗ್ಬೋದಾ? ಒಂದು ತಳಗ ಜಾಗ ಐತಿ, ಹೋಗ್ಬೋದು. ತ್ವಾರದಾರ ಮೆಟ್ಟಿಲು ಹೊಡಿತಾರೆ, ಹೊಡ್ಸಿ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಗಬೇಡಿ. ಮನೆಗೆ ತಗೊಂಬಂದ್ರಿ ವಾಟರ್ ಬಾಟಲ್. ಹಾ ಇಲ್ಲಿ ತಗೋಬೇಡ್ರಿ, ದುಡ್ಡು ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ಒಂದು ಬಾಟ್ಲಿ ನಾವು ಇಷ್ಟು ದೊಡ್ಡ ಬ್ಯಾಗ್ ಹಿಡ್ಕೊಂಬಂದ್ರು ಒಂದು ಬಾಟ್ಲಿ ಹಿಡ್ಕೊಂಬಂದಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಯಪ್ಪ, ಲವರ್ಸ್ ಹೋಗ್ತಾ ಇದಾರೆ ಕೈ ಹಿಡ್ಕೊಂಡು. ನಾನು ನಮ್ಮ ಹುಡುಗಿ ಕೈ ಹಿಡ್ಕೊಂಡು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಮಾಡಿದ್ಮೇಲೆ ಒಂದು ಪುಟ್ಟಿ ಮಾತಾಡ್ತಾವ. ನನ್ನ ಪ್ರಾಬ್ಲಮ್ ಅದು, ನಾನೇನು ಮಾಡಿ. ಕ್ಯಾಮ್ರಾ ಆನ್ ಮಾಡಿದ್ರೆ ಏನು ಮಾಡಿ. ಈಗ ಮೆಟ್ಲೆತ್ತಿ ಮೇಲೆ ಹೋಗ್ತಿದ್ದೀವಿ. ಯಪ್ಪ, ಇನ್ನು ಅಷ್ಟು ದೂರ ನಡ್ಕೊಂಬಂದು ಈಗಿನ್ನು ಮೆಟ್ಲೆತ್ತಿದ್ದೀವಿ ಗೈಸ್. ನಿಜ ಸಕ್ಕತ್ತಾಗೈತಿ. ಡ್ರಿಪ್ ಮೇಲಗನ್ ಅವಳು ವಿಡಿಯೋ ಮಾಡ್ಕೊಂಡು ಬರ್ತಿದ್ದಾಳೆ ಮೇಲಿಕ್ಕೆ. ನಾವು ಬೇಗ ಹೋಗೋಣ ಬನ್ನಿ ಗೈಸ್. ವಯಸ್ಸಾಗ್ಬಿಟ್ಟೈತಲ್ಲ, ಆತಕ್ಕಾಗಲ್ಲ. ಅವಾಗ 40 ಇಯರ್ಸ್ ಆದರೆ ವಯಸ್ಸಾಗಿತ್ತು, ಈಗ ಬರೀ 18 ವರ್ಷ ಆದರೆ ವಯಸ್ಸಾಗಿತ್ತು. ಏನು ಮಾಡೋಂಗಿಲ್ಲ. ಸುಸ್ತಾಗ್ತಿದೆ, ನಿಜ ಸುಸ್ತಾಗ್ತಿದೆ ಸೀರಿಯಸ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಸಕ್ಕತ್ತಾಗೈತಿ. ಬಾ ಈಗ ಬ್ಯಾಕ್ ನೋಡು, ಬ್ಯಾಕ್ ವ್ಯೂ ಸಕ್ಕತ್ತಾಗಿದ್ದೀವಿ. ಇಷ್ಟೇ ಇದು ನೋಡಿ ಗೈಸ್, ವ್ಯೂ ಬೆಂಕಿ ಮಾತ್ರ. ನೀರು ತುಂಬಿದ ಬಂದರೆ ಚೆನ್ನಾಗಿ. ನೀರು ಸ್ವಲ್ಪ ಐತೆ ಗೈಸ್, ನೀರು ತುಂಬಿದಾಗ ಬರಬೇಕು, ಚೆನ್ನಾಗಿ ವ್ಯೂ ಐತಂತೆ. ನಾನು ನೋಡಿಲ್ಲ, ಇವಳು ಹೇಳ್ತಿದ್ದಾಳೆ. ವ್ಯೂ ಮಾತ್ರ ಬೆಂಕಿ. ಮೇಲಿಂದ ತಳಗ ನೋಡಿದ್ರೆ ಸ್ವಲ್ಪ ಭಯ ಆಗ್ತೈತಿ. ಮೀಟ್ರಿಲ್ಲ, ಆದರೂ ವಿಡಿಯೋಗೋಸ್ಕರ ಬಗ್ಗೆ ನೋಡ್ತಿದ್ದೀನಿ. ಪೊಲೀಸರು ಬೇಡ ಅಲ್ಲಿಗೆ ಹೋಗ್ಬೇಡ್ರಿ ಅಂತ ಅಂದರು, ಪೋಲಿ ಹುಡ್ರು ಇರ್ತಾರೆ ಅಂತ ಹೇಳಿ ನಂಗೆ ಬಂದೀವಿ. ಫುಲ್ ಭಯ ಆಗ್ತೈತಿ. ಡೌಸ್ ಅಂದರೆ ಡೌಸು ಗೈಸ್. ಇದ್ದಾರೆ ಬಂದೀವಲ್ಲ, ಅದಕ್ಕೆ ಭಯ ಆಗ್ತೈತಿ. ಸತ್ರೆ ಇಬ್ಬರು ಸಾಯ್ಬೇಕು, ಒಬ್ಬರೇ ಸತ್ರೆ ಒಬ್ಬರ ಮನೆಗೆ. ನೀವು ಹೋದ್ರೆ ಜೊತೆಗೆ ದೊಡ್ಡ ಕರ್ಕೊಂಡು ಹೋಗ್ರಿ, ಸೇಫ್ ಇರ್ತೈತಿ. ನಮ್ಮಷ್ಟು ದೊಡ್ಡವರು. ಬಟ್ ಚೆನ್ನಾಗೈತಿ ನೋಡಕ್ಕೆ. ನಿಜ ಗೈಸ್, ಭಯ ಅಂದರೆ ಇಲ್ಲಿಗೈತಿ ಭಯ. ಭಯ ಆಗ್ತೈತಿ. ನಿಜ ಗೈಸ್, ನಡೆಯಕ್ಕೆ ಹಾಕಿಲ್ಲ, ಫುಲ್ ಹೆವಿ ಡೌಸ್ ಆಕೈತಿ. ಧೈರ್ಯ ನಮ್ಮದು ಬಂದಿದ್ದೀವಿ, ಆಗ್ತಿಲ್ಲ ತಲೆ. ನಿಜ ನನಗೆ ಆ ಕಡೆ ಈ ಕಡೆ ನೋಡೋಕ್ಕಿಲ್ಲ. ಅಲ್ಲಾದ್ರೂ ಹಿಡ್ಕೊಳೋದಿತ್ತು, ಇಲ್ಲಿ ಏನಿಲ್ಲ, ಖಾಲಿ ಸ್ಪೇಸ್. ಬ್ರಿಂಗ್ ಸುಮ್ಮನೆ ಹಿಡ್ಕೊಂಡು ಹೋಗ್ಬೇಕು. ಒಂಚೂರು ಆ ಕಡೆ ಈ ಕಡೆ ಎಲ್ಲ ಅಡಿದ್ರು ಕೆಳಗೆ ಬೀಳ್ತೀವಿ. ವಿಡಿಯೋ ಮಾಡ್ತಾ ಹಿಂದಕ್ಕೆ ಹೋಗಿ ಬಿದ್ದರೆ ಕೇಳೋರು ಯಾರು ಇಲ್ಲಿ. ಬಟ್ ಆ ಕಡೆ ವ್ಯೂ ಚೆನ್ನಾಗಿದೆ. ಬಟ್ ಗಾಳಿ ಹೋದಾಗ ನಾನು ಬಿದ್ದುಬಿಟ್ರೆ ಇಲ್ಲೇ ಅಲ್ಲೇ ಸೀರಿಯಸ್ ಕೇಳ್ತಿರೋದು. ಬೀಳ್ತಿ ಅತ್ತಾಗ, ನಿಧಾನಕ್ಕೆ ಹೋಗಿ ಅಮ್ಮರ ಪ್ರೇಮಿ ಮಾಡ್ದಾಗ ಅವಳಿಗೆ ಧೈರ್ಯ ಮಾಡ್ಲಿ ಅಂತ ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡ್ ಬರ್ತಾಳ ಗಾಯ್ಸ್. ಮುಂದೆ ಕೊನೆಗೂ ಬಂದ್ಲು ಗಾಯ್ಸ್. ಜೈ ಆಂಜನೇಯ. ಗೈಸ್ ಲವರ್ಸ್ ಸ್ಪಾಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಗೈಸ್ ನಾವು ಈ ಕಡೆ ಗೇಟಿಂದ ಹೋಗ್ಬೇಕು ಅಂದ್ಕೊಂಡ್ವಿ, ಅಲ್ಲಿ ಕ್ಲೋಸ್ ಆಗೈತೆ. ಮತ್ತೆ ವಾಪಸ್
ಇಷ್ಟು ದೂರ ಹೋಗ್ಬೇಕು. ಯಪ್ಪ ಟೈಮ್ ಆಗೈತೆ. ಮೊದಲೇ ಹುಳೆ ಹೇಳಿದ್ದು, ಅವಳು ಹೇಳಿದ್ದ, ನಾನು ಹೇಳಿದ್ದು ಅವಾಗಲೇ ಎಷ್ಟೊಂದು ಜನ ಎಲ್ಲ ಗಾಯ್ಸ್ ಇವಳು ಹೇಳಿದ್ದು. ಸೊ ಗೈಸ್ ಫೈನಲಿ ಎಲ್ಲ ನೋಡಿದ್ವಿ, ಎಲ್ಲ ನೋಡಿದ್ದೀವಿ. 4 ಗಂಟೆ ಆಯಿತು. ದಾವಣಗೆರೆಗೆ ಹೋಗ್ಬೇಕು. ನಾನು ಊರಿಗೆ ಹೋಗ್ಬೇಕು. 2 ತಾಸು ಬೇಕೀಗ ಅಲ್ಲಿಗೆ ಹೋಗೋಕ್ಕೆ. ಸೊ ಮನೆಗೆ ಹೊರಟಿದ್ದೀವಿ. Bye. ಅವಳಿನ್ನು ಕೊಕ್ನೂರಿಗೆ ಹೋಗ್ಬೇಕು. ಬಾಯ್ ಬಾಯ್ ಗಾಯ್ಸ್. ಬಾಯ್ ಗೈಸ್. ಮುಂದೆ ಎಲ್ಲ ಮನೆಗಿದ್ದೇನು ಮಾಡ್ತೀರಾ? ಒಂದು ದಿವಸ ಟ್ರಿಪ್ಪಿಗೆ ಬರ್ರಿ, ಫುಲ್ ವೀವ್ ಎಲ್ಲ ಎಂಜಾಯ್ ಮಾಡಿರಿ, ಖುಷಿ ಪಡ್ರಿ. ಬರೀ ಓದೋದು ಜೀವನದಾಗ ಓದಿದ್ದೆ. ಓದಿ ನಮಗಂತೂ ಸಾಕಾಗ್ಬಿಟ್ಟೈತೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಅದಕ್ಕೆ ಟ್ರಿಪ್ ಹೊಡಕ್ಕೆ ಬಂದೀವಿ ಅಷ್ಟೇ ಗೈಸ್. ವೀವ್ ಇದ್ದಿದ್ದು ಸ್ಪೆಷಲಾಗಿ ಏನು ಇದ್ದಿದ್ದಿಲ್ಲ. ಒಂದಷ್ಟು ಫೋಟೋಸ್ ತಗೊಂಬಂದ್ವಿ ಅಷ್ಟೆ, ಬಿಟ್ಟರೆ ಏನಿಲ್ಲ. ಬಟ್ ನೋಡೋಕೆ ಚೆನ್ನಾಗಿತ್ತು. ಗ್ರೀನ್ ಅದೇ ಸಿಟಿಯಾಗಿದೆ ರೀ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ನೋಡೋಕ್ಕೆ ಸಖತ್ತಾಗಿತ್ತು. ನೀರು ಕುಡಿಬೇಕನ್ನಿಸ್ತೈತೆ ಗೈಸ್. ಒಂಚೂರು ನೀರು ಸಿಗ್ತಿಲ್ಲ. ನೀರು ಇಷ್ಟೆಲ್ಲ ನೀರು ನೋಡಿದ್ರು ಒಂಚೂರು ಕುಡಿಯೋಕ್ಕೆ ನೀರಿಲ್ಲ. ನೀರು ಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಾಟರ್. ಸ್ನೇಹ ಇನ್ನೂ ಬರ್ತಿದ್ದಾಳೆ ಗೈಸ್. ಸೊ ಫೈನಲಿ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಆವಾಗಲೇ ಒಂದ್ಸರಿ ಎಂಡ್ ಮಾಡೀನಿ, ಇವಾಗ ಒಂದ್ಸರಿ ಎಂಡ್ ಮಾಡ್ತಿದ್ದೀನಿ ಗೈಸ್. ಬಾಯ್.